ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂವ್ಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯುಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್, ಜೂಮ್ ನಲ್ಲಿ ಭಾಗವಹಿಸಿದಂತ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ನಮ್ಮೆಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂತು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಚಿರಂಜೀವಿಗಳ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾವತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಸಾಯಿಬಾಬಾ, ಗುರು ರಾಘವೇಂದ್ರ ಸ್ವಾಮಿಗಳು, ಗುರು ದತ್ತಾತ್ರೇಯರು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಬ್ರಹ್ಮ ಸ್ವರೂಪಿಯಾದ ಪರಮಾತ್ಮನನ್ನ ಆವಾಹನೆಯನ್ನು ಮಾಡಿದ ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್ ನಾವೀಗಾಗಲೇ ರಾಮಾಯಣ ಚಿಂತನೆಯನ್ನು ಮಾಡ್ತಾ ಇದ್ವಿ. ರಾಮಾಯಣದಲ್ಲಿ ತಾನು ಭರತ ಎಲ್ಲರ ಎಲ್ಲ ಸಂಸ್ಕಾರಗಳನ್ನ ತಾನು ಮುಗಿಸಿದ, ತಂದೆಯ ಕಾರ್ಯವನ್ನು ಮಾಡಿ, ನಾನು ಖಂಡಿತ ಎಲ್ಲರೂ ಹೇಳಿದ್ರು, ನೀನು ಪಟ್ಟವನ್ನ ಏರ್ಬೇಕು, ನಾವು ಅದಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿ ವಸಿಷ್ಠರು ಎಲ್ಲರೂ ಹೇಳಿದ್ರು. ಅದಕ್ಕೆ ತಾನು ಭರತ ಯಾವುದೇ ಕಾರಣಕ್ಕೂ ನಾನು ಖಂಡಿತ ರಾಜನಾಗಲ್ಲ, ಯಾವತ್ತಿದ್ರು ರಾಮನೇ ರಾಜನಾಗಬೇಕು. ಹಾಗಾಗಿ ನಾನು ಪುನಃ ರಾಮನನ್ನ ಕರ್ಕೊಂಡು ಬರ್ತೇನೆ. ಯಾರಿಂದಾಗಿ ಇಷ್ಟೆಲ್ಲ ಅನರ್ಥಕ ಕಾರಣ ಆಯ್ತೋ ಅದನ್ನ ನಾನೇ ಸರಿಪಡಿಸ್ತೇನೆ ಅಂತ ಹೇಳಿ ಭರತ ತಾನು ಪುನಃ ತಾನು ಏನು ರಾಮನನ್ನ ಕರ್ಕೊಂಡು ಬರ್ಲಿಕ್ಕೆ ಅಂತ ಹೊರಟ. ಅವಾಗ ಎಲ್ಲರೂ ಒಬ್ಬೊಬ್ಬರಾಗಿ, ವಸಿಷ್ಠರು ನಾನು ಬರ್ತೇನೆ, ಕೌಸಲ್ಯ ನಾನು ಬರ್ತೇನೆ ಅಂತ ಹೇಳಿ ಎಲ್ಲರೂ ಹೊರಟರು. ಜೊತೆಗೆ ಕೈಕೇಯಿಯು ಕೂಡ ನಾನು ಬರ್ತೇನೆ ಅಂತ ಹೇಳಿ, ಯಾಕೆಂದ್ರೆ ಎಲ್ಲರೂ ಅವಳಿಗೆ ಗೊತ್ತಾಗ್ಬಿಡ್ತು ಈಗ ತನ್ನ ತಪ್ಪಿನ ಅರಿವಾಯ್ತು. ಜೊತೆಗೆ ಎಲ್ಲರೂ ಅವಳನ್ನ ತಿರಸ್ಕಾರ ಮಾಡಿದ್ರು. ಇನ್ನೂ ನಾನು ಅದನ್ನ ಜೊತೆಗೆ ನಾನು ಯಾಕೆಂದ್ರೆ ಮಗನೇ ವಿರುದ್ಧವಾಗಿ ನಿಂತಾಗ ಇನ್ನೇನಾಗ್ತದೆ. ಹಾಗಾಗಿ ಪುನಃ ಅವಳು ಕೂಡ ಹೊರಟ ನಿಂತು. ಎಲ್ಲರೂ ಆ ಆ, ಏನು ಸೈನ್ಯ ಸಮೇತನಾಗಿ ತಾನು ಬರ್ತಾನೆ. ಅವಾಗ ಮೊದಲು ಸಿಗೋದೇ ಗುಹ ಹೇಗೆ ರಾಮಚಂದ್ರನಿಗೆ ಸಿಕ್ಕಿದ್ನೋ, ಗುಹನನ್ನ ಭೇಟಿ ಮಾಡ್ತಾನೆ. ಗುಹನನ್ನ ಭೇಟಿ ಮಾಡಿದಾಗ ಆ ಗುಹನಿಗೆ ಸ್ವಲ್ಪ ಸಿಟ್ಟಿರ್ತದೆ ಈ ಭರತನ ಮೇಲೆ, ಯಾಕೆಂದ್ರೆ ಇವನಿಂದಾಗಿ ಹೀಗಾಗಿದ್ದು ಅಂತೇಳಿ. ಕೊನೆಗೆ ಯಾವಾಗ ಭರತ ಹೋಗಿ ತಾನು ಏನಕ್ಕಾಗಿ ಬಂದಿದ್ದೇನೆ ಅನ್ನೋ ವಿಷಯವನ್ನು ಗೊತ್ತಾಗ್ತದೆ, ಅವಾಗ ಗುಹನಿಗೆ ಬಹಳ ಸಂತೋಷ ಆಗ್ತದೆ. ಅವನ ಒಂದು ಆ ಭ್ರಾತೃ ಭಕ್ತಿ ಅದನ್ನ ನೋಡಿ ಅವನಿಗೆ ಬಹಳ, ಇಂತಹ ಅಣ್ಣ ತಮ್ಮಂದಿರು ಇರ್ತಾರ ಅದು ಇವತ್ತಿನ ಕಾಲದಲ್ಲಿ ಅಂತ ಹೇಳಿ ಗುಹ ಬಹಳ ಅವನು ಕಣ್ಣೀರ್ ಹಾಕ್ತಾನೆ. ಯಾಕೆಂದ್ರೆ ಇಲ್ಲಿ ಯಾರು ಸಿಗ್ತಾರೆ ಇವತ್ತಿನ ಕಾಲದಲ್ಲಿ. ಏನೋ ಸ್ವಲ್ಪ ಹೆಂಗಿದ್ರು ಅಧಿಕಾರ ಸಿಕ್ಕಿದೆ ಅಂತ ಹೇಳಿ ಆ ಅದ ಬಿಡೋದ್ಲ ಹೋಗ್ಲಿ ಅಂತ ಹೇಳಿ ಎಲ್ಲ ಅದನ್ನು ಬಳಸಿಕೊಳ್ಳುವವರೇ ಜಾಸ್ತಿ ಆಗಿರುವಾಗ, ಯಾವುದನ್ನು ಇವನು ಗಮನಿಸದೆ ಆ ತಮ್ಮ ಅವಕಾಶ ಇದ್ರೂ ಕೂಡ ರಾಮನನ್ನೇ ತಾನು ರಾಜನನ್ನಾಗಿ ಮಾಡ್ಬೇಕಂತ ಬಂದಿದ್ದಾನೆ ಅಂತ ಹೇಳಿ ಅವನೆಲ್ಲ ಕಥೆಯನ್ನು ಹೇಳ್ತಾನೆ. ರಾಮ ಇಲ್ಲಿ ಮಲಗಿದ್ದ, ಹೀಗೆ ಲಕ್ಷ್ಮಣ ಪಾಪ ಬಹಳ ಅಳ್ತಾ ಇದ್ದ, ಹೀಗೆಲ್ಲ ಅವನು ಏನೇನೆಲ್ಲ ರಾಮ ಮಾಡಿದ ಅದೆಲ್ಲವನ್ನ ಗುಹ ಹೇಳ್ದ. ಆಗ ಭರತನಿಗೆ ಅದನ್ನು ಕೇಳಿ ಇನ್ನೂ ದುಃಖ ಆಗಿಬಿಡ್ತು. ಅಯ್ಯೋ, ನಮ್ಮಣ್ಣ ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದ. ಯಾಕೆಂದ್ರೆ ಅವನು ಯಾವತ್ತು ಅಂತಹ ಒಂದು ರತ್ನಗಂಬಳಿಯಲ್ಲಿ ಮಲಗ್ತಾ ಇದ್ದವನು ಇವತ್ತು ಹೀಗೆ ನೆಲದ ಮೇಲೆ, ಅದು ಎಲೆಗಳ ಮೇಲೆ ಬೆಳಕಂಗಾಯ್ತ. ಜೊತೆಗೆ ನಾರುಮಡಿಯನ್ನು ಹುಟ್ಟಿದ್ದಾನೆ ಅನ್ನುವುದನ್ನ ಕೇಳಿ ಭರತನು ಕೂಡ ತಾನು ನಾರುಮಡಿಯನ್ನು ನೋಡ್ಕೊಂಡ. ಯಾಕೆಂದ್ರೆ ನಮ್ಮ ಅಣ್ಣನಿಗೆ ಇಲ್ಲದೆ ಇರುವ ಭಾಗ್ಯ ನನಗ್ ಬೇಡ, ಅವನು ಹೇಗಿರ್ತಾನೋ ಹಾಗೆ ನಾನೇ. ಆಯ್ತಾ, ಅವನು ನಾರುಮಡಿಯನ್ನು ಹುಟ್ಟಿದ್ದಾನ, ಹಾಗಾದ್ರೆ ನಾನು ನಾರುಮಡಿಯನ್ನು ಹುಡ್ತೇನೆ ಎಂಬ ಗುಹ ಹೇಳಿದ. ಅವನು ಜಟೆಯನ್ನ ಕಟ್ಟಿದ ಅಂತ, ಇವನು ಭರತ ಜಟೆಯನ್ನ ಕಟ್ಟಿದ. ಅಂದ್ರೆ ಆ ಆಲದ ಹಾಲನ್ನ ತಗೊಂಡು ಹೇಗೆ ರಾಮ ತಾನು ಜಟೆ ಕಟ್ಟಿದ್ನೋ ಅಲ್ಲಿ, ಅದೇ ರೀತಿ ಭರತನು ಕೂಡ ತಾನು ಜಟೆಯನ್ನ ಕಟ್ಟಿ ರಾಮನಿಗೆ ಯಾವುದು ಬೇಕೋ ಅದೇ ನನಗೆ ಬೇಕು, ರಾಮನಿಗೆ ಯಾವುದು ಬೇಡವೋ ಅದು ನನಗೂ ಬೇಡ ಅಂತ ಹೇಳಿ, ಹೇಗೆ ರಾಮನು ಹಾಗೆ ನಾನು ಅಂತ ಹೇಳಿ ಭರತ ತಾನು ಆ ಗುಹನ ಸಹಾಯದಿಂದ ಗಂಗಾ ನದಿಯನ್ನು ದಾಟಿ ದೊಡ್ಡ ಸೈನ್ಯ ಬರ್ತಾ ಇದೆ. ಆ ಬರ್ತಾ ಇರುವ ಧೂಳು ಜೊತೆಗೆ ಎಲ್ಲಾ ಕಡೆ ಪಕ್ಷಿಗಳೆಲ್ಲ ಈಗ ನೋಡಿ ಈಗ ನಿರ್ಜನ ಈಗ ಕಾಡು ಗೀಡು ಅಲ್ಲೆಲ್ಲ ಯಾರಾದ್ರೂ
ಅಪರಿಚಿತರು ಅವರೆಲ್ಲ ಹೋದ್ರೆ ಅಲ್ಲಿರುವ ಪ್ರಾಣಿ ಪಕ್ಷಿಗಳೆಲ್ಲ ಜೋರು ಕೂಗ್ಲಿಕ್ಕೆ ಶುರು ಆಗ್ತದೆ. ಅದೇ ರೀತಿ ಎಲ್ಲಾ ಚಲ್ಲಾಪಿಲ್ಲಿಯಾಗಿ ಓಡಾಡ್ತಾ ಇದ್ದಾವೆ. ಅದಕ್ಕೆ ರಾಮಚಂದ್ರ ಹೇಳಿದ, ಆ ಈಗಾಗ್ಲೇ ಅವರು ಚಿತ್ರಕೂಟದಲ್ಲಿದ್ದಾರೆ. ಅದಕ್ಕೆ ರಾಮಚಂದ್ರ ಹೇಳ್ತಾನೆ, ಲಕ್ಷ್ಮಣ, ಯಾರೋ ಕಾಡಿಗೆ ಅಪರಿಚಿತರು ಪ್ರವೇಶ ಆಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಎಲ್ಲಾ ಪಶು ಪಕ್ಷಿ ಎಲ್ಲಾ ಚಕಲಾಪಿಲ್ಲಿಯಾಗಿ ತುಂಬಾ ಭಯದಿಂದ ಆತಂಕದಿಂದ ಕೂಗಾಡ್ತಾ ಇದ್ದಾವೆ. ಏನದು ಆ ಅಂತ ಹೇಳಿ ನೋಡು ಅಂತ ಹೇಳಿದಾಗ ಲಕ್ಷ್ಮಣ ಒಂದು ಎತ್ತರವಾದ ಮರವನ್ನ ಹತ್ತಿ ಮೇಲೆ ತುದಿ ಹೋಗಿ ನೋಡ್ತಾನೆ. ಏನ್ ಎಲ್ಲ ಧೂಳು ಧೂಳು ಎದ್ದು ಬರ್ತಾ ಇದೆ. ಅಂದ್ರೆ ಆದ್ರೂ ಬಹಳ ದಿಟ್ಟಿಸಿ ನೋಡಿದ, ಏನಿದು ಇಷ್ಟೊಂದು ಧೂಳು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿ ಬಹಳ ದಿಟ್ಟಿಸಿ ನೋಡ್ತಾನೆ. ದಿಟ್ಟಿಸಿ ನೋಡಿದಾಗ ಗೊತ್ತಾಗ್ತದೆ, ಓಹೋ, ಭರತ ತಾನು ಸೈನ್ಯ ಸಮೇತ ಬರ್ತಾ ಇದ್ದಾನೆ. ಯಾಕೆಂದ್ರೆ ಆ ಧ್ವಜ ಎಲ್ಲ ಧ್ವಜ ಎಲ್ಲ ನೋಡಿದಾಗ ಗೊತ್ತಾಯ್ತು ನಿನಗೆ, ಓಹೋ, ಸೈನ್ಯ ಬರ್ತಾ ಇದೆ. ಮೊದಲೇ ಅವನು ಶಾರ್ಟ್ ಟೆಂಪರ್. ಅವನಿಗೆ ಅಲ್ಲಿಂದ ಜೋರಾಗಿ ಇಳಿದ, ಓಡಿ ಬಂದ ರಾಮನ ಹತ್ರ. ಓ, ಹಣ ಕೆಟ್ಟು ಹೋಗಿದೆ ಖಂಡಿತ. ಯಾಕೆಂದ್ರೆ ಅಲ್ಲಿ ನಮ್ಮನ್ನು ಕಾಟ ಕೊಟ್ಟು ಓಡಿಸಿದ್ದು ಸಾಕು ಅಂತ ಕಾಣದೆ ಆ ಭರತ ಸೈನ್ಯ ಸಮೇತ ನಮ್ಮನ್ನು ಈ ಕಾಡಿನಿಂದಲೂ ಮುಗಿಸಿಬಿಡಬೇಕು, ದೂರ ಓಡಿಸಿಬಿಡ್ಬೇಕು ಅಂತ ಹೇಳಿ ಬರ್ತಾ ಇದ್ದಾನೆ ಅಂತ ಹೇಳಿ, ಈ ಸರಿ ಮಾತ್ರ ನನ್ನನ್ನು ನೀನು ತಡಿಬೇಡ. ಯಾಕೆಂದ್ರೆ ಅವ್ರನ್ನ ನಾನು ಒಬ್ರನ್ನ ಉಳಿಸಲ್ಲ, ಈ ಸರಿ ನಾನು ಭರತನನ್ನ ಕೊಂದು ಬಿಡ್ತೇನೆ ಅಂತ ಹೇಳಿ ಅವನು ಹಾರಾಡ್ತಾ ಇದ್ದಾನೆ. ಯಾರು? ಲಕ್ಷ್ಮಣ. ಅದನ್ನ ಕೇಳಿ, ಅಲ್ಲಯ್ಯ, ಆ, ಯಾಕೆಂದ್ರೆ ಇಷ್ಟೆಲ್ಲ ಏನು ಒಂದ್ ಸರಿ ಹೋಗ್ತು, ಎರಡ್ ಸರಿ ಹೋಗಿ ಇಷ್ಟೆಲ್ಲ ಕಷ್ಟ ಕೊಡೋದ ಅಂತದ್ ಏನ್ ಮಾಡಿದೀವಿ ನಾವು? ಖಂಡಿತ ಈ ಸರಿ ನಾನು ಅವ್ನು ಬಿಡೋಲ್ಲ ಅಂತ ಹೇಳಿ ಅವನು ಬಿಲ್ಲು ಬಾಣ ಎಲ್ಲ ತಗೊಂಡು ರೆಡಿಯಾಗಿ ನಿಂತುಬಿಟ್ಟ. ಲಕ್ಷ್ಮಣ. ರಾಮ ಹೇಳ್ತಾನೆ, ತಡ್ಕೊಳ್ಳಯ್ಯ ಸ್ವಲ್ಪ, ಯಾಕೆ ಆ, ನೀನು ಒಳ್ಳೆ ಆತರಗೆಟ್ಟವನಂಗೆ ಆಡ್ತಾ ಇದ್ದಿ. ಲಕ್ಷ್ಮಣ, ಭರತ ಯಾಕೆ ಬರ್ತಾ ಇದ್ದಾನೆ ಗೊತ್ತಾ? ನಮ್ಮ ಜೊತೆ ಯುದ್ಧ ಮಾಡ್ಲಿಕ್ಕಲ್ಲ. ಅವನು ಅವನು ಏನಂತೀವಿ ಅವನಿಗೆ, ಏನಂತೀವಿ, ನಾನು ಪಾಪಿ, ನಾನು ಪಾಪಿ, ನನ್ನಿಂದ ಹೀಗೆಲ್ಲ ಆಯ್ತು ಅನ್ನುವ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅವನಿಗೆ ಸಾಮ್ರಾಜ್ಯ ಬೇಕಾಗಿಲ್ಲ. ಅವನು ನನ್ನನ್ನ ಆ, ಒತ್ತಾಯ ಮಾಡಿ ಕರ್ಕೊಂಡು ಹೋಗಿ ಆ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ. ಅದು ಬಿಟ್ಟು ನೀನು ಆ, ಯಾ ಏನು ಯಾವಾಗ ನೋಡಿದ್ರೆ ಹಿಂಗೆ ಆಡ್ತಾ ಇರ್ತೀವಿ. ಯಾಕೆ ಯೋಚನೆ ಮಾಡ್ಬೇಕು ನಾವು, ಹಿಂದೆ ಮುಂದೆ ಯಾವುದು ಏನು ಅಂತ. ಅದು ಬಿಟ್ಟು ಹರಡೋದಲ್ಲ ಅಂತ ಹೇಳಿ, ನೋಡು, ನಾನು ನಿನಗೆ ಕೊನೆ ಮಾತು ಹೇಳ್ತೀನಿ, ಇದೇ ಕೊನೆ. ಏನಾದ್ರೂ ನೀನು ಭರತನಿಗೆ ಬೈದೆ ಅಂತ ಆದ್ರೆ ಅದು ನನಗೆ ಬೈದ ಹಾಗೆ, ಆಯ್ತಾ? ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ನೀನು ಭರತನನ್ನು ಪ್ರೀತಿಸ್ಬೇಕು ಅಂತ ಹೇಳಿ ಲಕ್ಷ್ಮಣ ಹೇಳಿದ. ಅಂದ್ರೆ ಇದು ಎಷ್ಟು ಇದರಲ್ಲಿ ಅರ್ಥ ಇದೆ ಅಂತಂದ್ರೆ, ಭಗವಂತನನ್ನ ಬೈಯುವುದು ಬೇರೆ ಅಲ್ಲ, ಭಗವಂತನ ಭಕ್ತರನ್ನು ಬೈಯುವುದು ಬೇರೆ ಅಲ್ಲ. ಆ, ದೇವರೇ ಹೇಳಿದ್ದಾನೆ, ಅಹಂ ಭಕ್ತ ಪರಾಧೀನಃ. ನಾನು ನನಗೆ ಬೈದ್ರೆ ಬೇಕಾದ್ರೆ ಸಹಿಸ್ಕೊಳ್ತೇನೆ, ಆದ್ರೆ ನನ್ನ ಭಕ್ತರಿಗೆ ಅವಮಾನ ಆದ್ರೆ ನಾನು ಬಿಡೋಲ್ಲ. ಅದನ್ನು ಭಾಗವತದಲ್ಲಿ ಅಂಬರೀಷನ ಕಥೆಯಲ್ಲಿ ಹೇಳ್ತಾನೆ ದೇವರೇ. ಯಾಕೆಂದ್ರೆ ಆ ದುರ್ವಾಸರನ ಒಂದು ಚಕ್ರ, ಆ ಏನೋ ಅಂಬರೀಷನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ದುರ್ವಾಸರು. ಅವನು ಯಾವಾಗಲೂ ತಪ್ಪದೆ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದ. ಯಾರು? ಅಂಬರೀಷ ಮಹಾರಾಜ. ಇದೇ ರಘುವಂಶದಲ್ಲಿ ಬಂದವನು. ಆ ಏನು ಸತ್ಯ ಹರಿಶ್ಚಂದ್ರನ ವಂಶದಲ್ಲಿ ಬಂದವನು ಅಂಬರೀಷ ಚಕ್ರವರ್ತಿ. ಇಡೀ ಈ ಭೂಮಂಡಲವನ್ನು ಆಳ್ತಾ ಇದ್ದ. ಆದ್ರೆ ಭಗವಂತನ ಭಾರಿ ಭಕ್ತ. ತಪ್ಪದೆ ಏಕಾದಶಿ, ಒಂದೇ ಒಂದು ಏಕಾದಶಿ ಬಿಡ್ತಾ ಇರಲಿಲ್ಲ. ಅಷ್ಟು ಅವನ ಒಂದು ಭಕ್ತಿಗೆ ಮೆಚ್ಚಿ ಆ ಸುದರ್ಶನ ಚಕ್ರವೇ ಅವನ ರಕ್ಷಣೆಗೆ ಬಂದು ನಿಂತಿದ್ದಾನೆ. ಆ ನಿಂತಿತ್ತು ಅಂದ್ರೆ ಭಗವಂತ ಅಷ್ಟು ರಕ್ಷಣೆಯನ್ನು ನೀಡಿದ್ದ ಅವನಿಗೆ. ದುರ್ವಾಸರು ಒಂದು ಸಾರಿ ಬಂದು ಒಂದು ದಿನ ಏಕಾದಶಿಯ ವ್ರತದ ಒಂದು ನಿಯಮ ಏನು ಅಂತಂದ್ರೆ, ದ್ವಾದಶಿ ದಿವಸ ಏಕಾದಶಿ ನಿರ್ಜಲ ಉಪವಾಸ ಇದ್ದು ಬೆಳಗ್ಗೆ ದ್ವಾದಶಿ ಇರ್ತದೆ. ಅವತ್ತು ದ್ವಾದಶಿ ಅದಕ್ಕೂ ಒಂದು ಸಮಯ ಇರ್ತದೆ, ಆಯ್ತಾ? ಅದು ದ್ವಾದಶಿ ಮುಗಿಯೋದರೊಳಗೆ ಊಟ ಮಾಡ್ಬೇಕು. ಅದು ಪಾರಣೆ ಅಂತ ಕರೀತಾರೆ, ದ್ವಾದಶಿ ಪಾರಣೆ ಅಂತ. ಈಗ ನಾವೆಲ್ಲ ಮಾಡ್ತೀವಲ್ಲ ಹಾಗೆ. ಆ ಒಂದು ವೇಳೆ ಅದು ದ್ವಾದಶಿ ಬಹಳ ಇದ್ರೂ ಕೂಡ ಒಂದು ಮುಹೂರ್ತ ಕಾಲ, ಸೂರ್ಯ ಉದಯ ಆಗಿ ಒಂದು ಮುಹೂರ್ತ ಕಾಲದ ಒಳಗೆ ಊಟ ಮಾಡ್ಬೇಕು. ಅದು ನಿಯಮ, ಆಯ್ತಾ? ಅದು ಆ ಅದು ಊಟ ಮಾಡಿದ್ರೇನೆ ಅದು ಈ ವ್ರತದ ಒಂದು ಭಾಗ. ಅದು ಪಾರಣೆ ಮಾಡೋದು ಅಂದ್ರೆ ಅದನ್ನ ಊಟ ಮಾಡಿದ್ರೇನೆ ಅದು ಪರಿಪೂರ್ಣ ಆಗೋದು, ಇಲ್ಲ ಅಂದ್ರೆ ಇಲ್ಲ. ಇಲ್ಲ ಅಂದ್ರೆ ನಾನು ಇವತ್ತು ಒಂದಿನ ಉಪವಾಸ ಇರ್ತೇನೆ ಹಂಗೆ ಮಾಡೋಂಗಿಲ್ಲ. ಊಟ ಮಾಡಲೇಬೇಕು. ಹಿಂದಿನ ದಿವಸ ನಿರ್ಜಲ ಇರಲೇಬೇಕು. ನಿರ್ಜಲ ಅಂದ್ರೆ ನೀರನ್ನು ಕುಡಿಯೋ ಹಾಗೆ, ಹಾಗೆ ಉಪವಾಸ ಮಾಡಬೇಕು. ಮಾರನೇ ದಿವಸ ಬೆಳಗ್ಗೆ ಎದ್ದು ಊಟ ಹಾಗೆ. ಅವತ್ತು ಏನಾಗಿದೆ ಅದನ್ನು ಸಾಧನ ಏಕಾದಶಿ ಅಂತ ಕರೀತಾರೆ. ಆ ಸಾಧನ ಏಕಾದಶಿ ಅಂದ್ರೆ ಅವತ್ತು ಬೆಳಕರದ ಮೇಲೆ ಬಹಳ ಕಡಿಮೆ ಇರ್ತದೆ. ಏನು ದ್ವಾದಶಿ ಬಹಳ ಕಡಿಮೆ ಅಂದ್ರೆ ಅದಕ್ಕೊಂದು ಇನ್ನೇನು ಸೂರ್ಯ ಉದಯ ಆಗಿ ಸ್ವಲ್ಪ ಹೊತ್ತಿಗೆ ಮುಗಿದೋಗ್ಬಿಡ್ತದೆ. ಅನ್ನ ಅದನ್ನ ಹಾಗಾಗಿ ಅವತ್ತು ಬೇಗ ಊಟ ಮಾಡ್ಬೇಕು. ಅದೇ ಟೈಮಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆನೆ ಯಾರೋ ದುರ್ವಾಸರು ಇಡೀ ಸೈನ್ಯ ಸಮೇತ, ಏನು ಅವರ ಶಿಷ್ಯ ಪರಂಪರೆ ಏನು ದೊಡ್ಡ ಶಿಷ್ಯರ ಒಂದು ಇದರಲ್ಲಿ ಬರ್ತಾರೆ. ಬಂದು
ಕೆಲ ಆ ಏನು ಬಹಳ ಖುಷಿ ಆಗ್ತದೆ ಅಂಬರೀಷನಿಗೆ. ಓ, ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಆ ನೀವು ಬಂದಿದ್ದೀರಿ ಅಂತ ಹೇಳಿ ಕೊನೆಗೆ ಅವನು ಹೇಳ್ತಾನೆ, ಆ ಏನೋ ನೋಡು, ಅಂಬರೀಷ, ನಾನು ಬರ್ತೇನೆ, ಸ್ನಾನ ಮಾಡ್ಕೊಂಡು ಬರ್ತೇನೆ, ಇಬ್ರು ಸೇರಿ ಕುತ್ಕೊಂಡು ಊಟ ಮಾಡೋಣ, ಆಯ್ತಾ? ನಾನು ಪಾಲನೆ ಮಾಡ್ಬೇಕು ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾರೆ. ಸ್ನಾನಕ್ಕೆ ಹೋದವರು ಎಷ್ಟು ಹೊತ್ತಾದ್ರೂ ಬರೋದೇ ಇಲ್ಲ. ಈ ಕಡೆ ಒಂದು ಟೈಮ್ ಮುಗಿತಾ ಇದೆ. ಯಾಕೆಂದ್ರೆ ಅವನು ಅಷ್ಟು ಕಟ್ಟುನಿಟ್ಟಾಗಿ ಏಕಾದಶಿ ಮಾಡ್ತಾ ಇದ್ದ. ಸಮಯ ಮೀರದೆ ತಾನು ಬಿಡೋನಲ್ಲ. ಹಾಗೆ ಇನ್ ನೋಡಿದ್ರೆ ಇವ್ರೇನು ಬರೋಂಗೆ ಕಾಣ್ತಾ ಇಲ್ಲ. ಆದ್ರೆ ಎಷ್ಟು ಹೊತ್ತಾದ್ರೂ ಆ ದುರ್ವಾಸರು ಬರಲೇ ಇಲ್ಲ. ಸ್ನಾನ ಮಾಡ್ಕೊಂಡು ಬರ್ತೇನೆ ಅಂತ ಹೋದರೆ ಬರ್ಲಿಲ್ಲ. ಕೊನೆಗೆ ಇನ್ನೇನ್ ಮಾಡೋದು, ಸಮಯ ಬೇರೆ ಮೀರ್ ಹೋಗ್ತಾ ಇದೆ, ಇನ್ನೇನ್ ಸ್ವಲ್ಪ ಹೊತ್ತು. ಆ ಅವಾಗ ಇನ್ನೇನ್ ಮಾಡೋದು ಗೊತ್ತಾಗ್ಲಿಲ್ಲ. ಕೂಡ್ಲೆ ಅವನು ಅಲ್ಲಿ ದೇವರಿಗೆ ತೀರ್ಥ ಇಟ್ಟಿದ್ರಲ್ಲ, ಆ ತೀರ್ಥವನ್ನ ತಾನು ಒಂದು ಚೊಂಬೆ ತಗೊಂಡು ಕುಡಿದ್ಬಿಟ್ಟ. ಯಾಕೆಂದ್ರೆ ನೀರ್ ಕುಡಿದ್ರೆ ಏನಾಗ್ತದೆ, ಉಪವಾಸ ಮಾಡಿದ ಹಾಗೂ ಆಗ್ತದೆ, ಜೊತೆಗೆ ಪಾರಾಯಣ ಮಾಡ್ದಂಗೂ ಆಗ್ತದೆ, ಅಥವಾ ಅಲ್ವಾ? ಹಂಗೆ, ಯಾಕೆಂದ್ರೆ ನಿರ್ಜಲ ಇದಾನಲ್ವಾ. ಹಂಗಾಗಿ ನೀರ್ ಕುಡಿದ್ಮೇಲೆ ಆ ಅಲ್ಲಿ ಪಾರಾಯಣ ಮಾಡ್ದಂಗೂ ಆಯ್ತು. ಆದ್ರೆ ಅದೇನು ಹೊಟ್ಟೆಗೆ ಏನು ಕೊಡೋದಂತ ಶಕ್ತಿ ಕೊಡುವಂಥದ್ದಲ್ವಲ್ಲ, ಮತ್ತು ಉಪವಾಸ ಮಾಡ್ದಂಗೆ ಆಯ್ತು. ಹಂಗಾಗಿ ಆ ಒಂದು ಚೊಂಬೆತಿ ನೀರು ಕುಡಿದ್ಬಿಟ್ಟ. ಅದು ದುರ್ವಾಸರ ಆಮೇಲೆ ಬಂದ್ರು. ಅವರಿಗೆ ಗೊತ್ತಾಗ್ಬಿಡ್ತು, ಓಹೋ, ಇವನು ನನ್ನನ್ನ ಬಿಟ್ಟು ಪಾರಾಯಣ ಮಾಡಿದ್ದಾನೆ. ಅದಕ್ಕೆ ಅವ್ರು ಅಲ್ಲ, ಅವಲ್ದು ಏನು ತಪ್ಪಿದೆ ಪಾಪ, ಅವ್ರು ಬರ್ಬೇಕಿತ್ತು ತಾನೆ. ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಅಶೋಕರು ಬರ್ಬೇಕಿತ್ತು. ಅದಕ್ಕೆ ಅವನೆಂತ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನೀನು ನನ್ನ ಮಾತನ್ನ ಮೀರಿದ್ದಿ, ಅಷ್ಟು ದೊಡ್ಡವನಾಗ್ಬಿಟ್ಟೆ. ನನ್ನ ಮಾತು, ದುರ್ವಾಸರ ಮಾತನ್ನ ಮೀರುವಷ್ಟು ನೀನು, ಅಂದ್ರೆ ನಾನು ಅಂದ್ರೆ ನಿನಗೆ ಅಸಡ್ಡೆ. ಹಾಗಾಗಿ ನಿನ್ನಂತಹವನ್ನ ನಾನು ಬಿಡಲು ಖಂಡಿತ ಶಿಕ್ಷಿಸ್ತೇನೆ ಅಂತ ಹೇಳಿ ಒಂದು ದುಷ್ಟಶಕ್ತಿಯನ್ನು ಸೃಷ್ಟಿ ಮಾಡಿಬಿಡುತ್ತೆ. ಅವನನ್ನು ಕೊಂದು ಬಿಡು ಅಂತ ಹೇಳಿ ಆ ಅದು ಅವನ ಮೇಲೆ ನುಗ್ಗಿ ಹೋಗ್ತದೆ. ಕೂಡಲೇ ಅವನಿಗೆ ಕೃಷ್ಣನ ಸುದರ್ಶನ ಚಕ್ರ ರಕ್ಷಣೆಗೆ ಬರ್ತದೆ. ಅದು ಆ ದುಷ್ಟಶಕ್ತಿಯನ್ನು ಕೊಂದು ಬಿಡ್ತದೆ. ಕೊಂದು ನೆಕ್ಸ್ಟ್ ಅದನ್ನ ಕೊಂದಾದ್ಮೇಲೆ ಆ ದುರ್ವಾಸರ ಅಂದ್ರೆ ಬೇರೆ ಯಾರು ಅಲ್ಲ, ಶಿವನೇ ದುರ್ವಾಸರು. ಆಯ್ತಾ? ಈ ದತ್ತಾತ್ರೇಯರ ಮಕ್ಕಳಾಗಿ ಬರ್ತಾರಲ್ಲ 3 ಜನ, ಅದರಲ್ಲಿ ದುರ್ವಾಸರು, ಶಿವ ದುರ್ವಾಸರಾಗಿ ಬರ್ತಾರೆ. ಆ ನಾರಾಯಣ ದತ್ತಾತ್ರೇಯನಾಗಿ ಬಂದ್ರೆ, ಆ ಬ್ರಹ್ಮದೇವರು ಚಂದ್ರನಾಗಿ ಬರ್ತಾರೆ. ಹಂಗೆ ದುರ್ವಾಸರನ್ನ ಬೆನ್ನಟ್ಟಿ ಹೋಯ್ತು ಯಾವುದೋ ಆ ಚಕ್ರ. ಆ ದುರ್ವಾಸರಿಗೆ ತಡಿಲಿಕ್ಕೆ ಆಗ್ಲಿಲ್ಲ ಅದನ್ನ. ಕೊನೆಗೆ ಎಲ್ಲ ಸೀದಾ ಶಿವನ ಹತ್ರ ಹೋದ್ರು. ಮೊದಲು ಇಂದ್ರನ ಹತ್ರ ಹೋದ್ರು. ಯಾಕೆಂದ್ರೆ ಅವನು ದೇವತೆಗಳ ರಾಜ ಅಲ್ವಾ. ಇಂದ್ರನ ಹತ್ರ, ಇಂದ್ರ, ನನ್ನ ರಕ್ಷಣೆ ಮಾಡು. ಯಾಕೆಂದ್ರೆ ಈ ಸುದರ್ಶನ ಚಕ್ರ ನಾನು ಎಲ್ಲ ಹೋದ್ರೂ ಬಿಡ್ತಾ ಇಲ್ಲ, ನನ್ನನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಅವನು ಹೇಳಿದ, ಯಪ್ಪ, ಸುದರ್ಶನ ಚಕ್ರವನ್ನ ತಡೆಯುವಷ್ಟು ದೊಡ್ಡವನಲ್ಲ ಸ್ವಾಮಿ ನಾನು. ನನ್ನ ಪಾಡಿ ನಾನು ಆರಾಮಿದ್ದೀನಿ, ನನಗೆ ಯಾಕೆ ನೀವು ಕಿಟ್ಲಿ ಕೊಡ್ತೀರಿ? ಬೇರೆ ಯಾರನ್ನೆಲ್ಲ ನೋಡ್ಕೊಳ್ಳಿ ಅಂತ ಹೇಳಿ ನನಗೆ ಆಗೋಲ್ಲ ಅಂದ್ಬಿಟ್ಟ. ಸೀದಾ ಶಿವನ ಹತ್ರ ಹೋಗ್ತಾರೆ. ಶಿವನ ಹತ್ರ ಹೋದ್ರೆ ಶಿವ ಹೇಳ್ತಾನೆ, ನಾನು ನಾರಾಯಣನಿಗೆ ವಿರುದ್ಧವಾಗಿ ನಾನು ಯಾವತ್ತೂ ನಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಆ ಅಂತ ಹೇಳಿ ಶಿವನು ತಾನು ಕೈ ಚೆಲ್ಲಿದ. ಸೀದಾ ಬ್ರಹ್ಮದೇವರ ಬಳಿ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ನಾನು ಈ ಬ್ರಹ್ಮ ಪದವಿಯಲ್ಲಿ ಕೂತಿದ್ದೆಯಾ ಭಗವಂತನಿಂದ, ಅಂಥದ್ರಲ್ಲಿ ನನಗಿದ್ರೆ ಸಹವಾಸ ಬೇಡಪ್ಪ ಅಂತ ಹೇಳಿ ಬ್ರಹ್ಮದೇವರು ಸುಮ್ಮನಾಗ್ಬಿಡ್ತಾರೆ. ನನ್ನಿಂದ ಆಗೋಲ್ಲ. ಸೀದಾ ಇನ್ನೇನು ಉಳಿದಿದ್ದು ಭಗವಂತನೇ. ಸೀದಾ ನಾರಾಯಣನ ಬಳಿ ಹೋಗ್ತಾರೆ. ನಾರಾಯಣ ಆರಾಮ್ಸೆ ಮಲಗಿರ್ತಾನೆ ಶೇಷಶಾಹಿಯಾಗಿ. ಹೇ ನಾರಾಯಣ, ಹೀಗಾಗ್ಬಿಟ್ಟಿದೆ. ಹಾ ಅದು ನಿನ್ನ ಸುದರ್ಶನ ಚಕ್ರ ನನ್ನನ್ನು ಬೆನ್ನಟ್ಟಿ ಬರ್ತಾ ಇದೆ. ನೀನೇ ನನ್ನನ್ನು ಉಪಶಮನ, ಏನು ಆ ಚಕ್ರವನ್ನು ಉಪಶಮನ ಮಾಡಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಶರಣಾಗ್ತಾರೆ. ಆಗ ನಾರಾಯಣ ಹೇಳುವ ಮಾತು, ಅಹಂ ಭಕ್ತ ಪರಾಧೀನಃ. ನಾನೇನು ಮಾಡ್ಲಿ? ಹೌದು, ನನ್ನದೇ ಚಕ್ರ, ನಾನು ಉಪಶಮನ ಮಾಡುವುದಿತ್ತು. ಆದ್ರೆ ಅದನ್ನು ನಾನು ನನ್ನ ಭಕ್ತನಾದ ಅಂಬರೀಷನಿಗೆ ಕೊಟ್ಟುಬಿಟ್ಟಿದೆ. ಹಾಗಾಗಿ ನಿಜವಾಗಲೂ ಅದರ ಅಧಿಕಾರ ಇರೋದು ಯಾರಿಗೆ? ಅಂಬರೀಷನ್. ನಾನು, ನನ್ನ ಭಕ್ತರು ನನ್ನ ದಾಸರಾದ್ರೆ ನಾನು ಅವರ ದಾಸ. ಹಾಗಾಗಿ ಅಹಂ ಭಕ್ತ ಪರಾಧೀನಃ. ನನಗೆ ಏನಾದ್ರೂ ಅವಮಾನ ಮಾಡಿದ್ರೆ ನಾನು ಯಾವುದನ್ನು ತಗೊಳ್ಳಲ್ಲ ಅದನ್ನು. ಆದ್ರೆ ನನ್ನ ಭಕ್ತರಿಗೆ ಏನಾದ್ರೂ ಅವಮಾನ ಮಾಡಿದ್ರೆ ಖಂಡಿತ ನಾನು ಅದನ್ನು ಸ್ವೀಕಾರ ಮಾಡಲ್ಲ ಅಂತ ಹೇಳಿ, ನಿಮ್ ಯಾಕೆಂದ್ರೆ ಶಿವನೂ ಆಗಲ್ಲ ಅಂದ, ಬ್ರಹ್ಮದೇವರು ಆಗಲ್ಲ ಅಂದ, ನಾರಾಯಣನ ಅದು ನಂದೇ ಅಲ್ಲ, ನನ್ನ ಚಕ್ರ ಹೌದು ಆದ್ರೆ ನನಗೆ ಅಧಿಕಾರ ಇಲ್ಲ ಅಂದ್ಬಿಟ್ಟ. ನಿನ್ನನ್ನು ಈಗ ರಕ್ಷಣೆ ಮಾಡ್ಬೋದು ಅಂತಿದ್ರೆ ಅದು ಅಂಬರೀಷ ಮಾತ್ರ. ಹಾಗಾಗಿ ನೀವು ಹೋಗಿ ಆ ಅಂಬರೀಷನ್ನೇ ಶರಣಾಗಿ ಅಂತ ಹೇಳಿ ಪುನಃ ತಾನು ವಾಪಸ್ ಕಳಿಸಿಕೊಟ್ಟ. ಅಂದ್ರೆ ಭಗವಂತ ತನ್ನ ಭಕ್ತರನ್ನ ಅಷ್ಟು ಸುಲಭವಾಗಿ ಬಿಟ್ಟುಕೊಡುವವನಲ್ಲ. ತಾನು ಪುನಃ ಬಂದು ಆ ಅಂಬರೀಷನನ್ನ ತಾನು ಮಾಡಿದ. ಅಂಬರೀಷನಾದ್ರೂ ಅಷ್ಟೇ ವಿನಯತೆಯಿಂದ ಅದನ್ನು ಉಪಶಮನ ಮಾಡಿ ಅವರಿಗೆ ಆ ಏನೂ ಕೆಟ್ಟದಾಗದೇ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಗ ದುರ್ವಾಸರು ಹೇಳ್ತಾರೆ, ಎಂತಹ ಭಗವಂತನ ಭಕ್ತರ ಮಹಿಮೆ ಅಂತದ್ದು. ಅಂದ್ರೆ ತನಗೆ ಕೆಟ್ಟದ್ದನ್ನ ಬಯಸಿದವರಿಗೂ ಕೂಡ ಕೆಟ್ಟದಾಗದೇ ಇರಲಿ ಅಂತ ಹೇಳಿ ಒಳ್ಳೇದನ್ನ ಬಯಸ್ತಾರಲ್ವ. ನಿಜವಾಗ್ಲೂ ಅಂತಹವರ ಏನು
ಏನು ಸಾಂಗತ್ಯವೇ ನಮಗೆ ಅಂತ ಹೇಳಿ ಆ ಅವ್ರನ್ನ ಆಶೀರ್ವಾದ ಮಾಡಿ, ಅಂದ್ರೆ ಅವನಿಗೇನು ಅಜ್ಞಾನದಿಂದ ಮಾಡಿದ್ದಲ್ಲ ದುರ್ವಾಸ, ಅವನ ಮಹಿಮೆಯನ್ನ ತೋರಿಸ್ಬೇಕಿತ್ತು ಜಗತ್ತಿಗೆ. ಹಾಗಾಗಿ ಒಂದು ನಾಟಕ ಮಾಡಿದ್ರು. ಹಾಗೆ ಭಗವಂತ ತನಗಾದ, ನೀವು ದೇವರಿಗೆ ಎಷ್ಟೇ ಬೈರಿ, ದೇವರು ಏನೋ ಅದಕ್ಕೆ ಏನೋ ಇದ್ ಮಾಡ್ಲಿಕ್ಕೆ ಹೋಗಲ್ಲ. ಆರಾಮ್ಸ ಇರ್ತಾನ ಅವ್ನು. ಹ್ಮ್ ಏನಾದ್ರೂ ಹೇಳ್ಕೊ, ನಿನಗ್ ಬಿಟ್ಟಿದ್ದಪ್ಪ ಅಂತ ಹೇಳಿ, ನೀನೇ ಮಾಡಿದ್ದು ಅಂತ ಹೇಳಿ ದೇವ್ರು ಯಾವ್ದಕ್ಕೂ ರಿಯಾಕ್ಷನ್ ಮಾಡ್ಲಿಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತಾನೆ. ಆದ್ರೆ ಅವನ ನಂಬಿದ ಭಕ್ತರಿಗೆ ಏನಾದ್ರು ಮಾಡಿದ್ರೆ ಅದನ್ನ ಸಹಿಸೋಲ್ಲ. ಹಾಗೆ ಆಯ್ತು. ಅದಕ್ಕೆ ಅದೇ ರಾಮನ ಮಾತಿನ ಅರ್ಥ. ನೀನು ಭರತನಿಗೆ ಬೈದ್ರೆ ನನಗೂ ಬೈದ ಹಾಗೆ, ನಾನು ಭರತನಿಗೆ ಏನಾದ್ರು ಬೈದ್ರೆ ನಾನು ಅದನ್ನ ಸಹಿಸೋಲ್ಲ ಅಂತ ಹೇಳಿ ಈ ರೂಪದಲ್ಲಿ ಹೇಳಿದ. ಆಮೇಲೆ ತಾನು ಸುಮ್ಮನಾದ. ಯಾರು? ಲಕ್ಷ್ಮಣ. ಆ ಕೊನೆಗೆ ತಾನು ಬರ್ತಾ ಇದ್ದಾನೆ. ಕೊನೆಗೆ ಸೀದಾ ದೂರದಿಂದ ಲಕ್ಷ್ಮಣ ನೋಡಿದ, ಏನೋ ಭರತ ನೋಡಿದ ರಾಮನನ್ನ. ಆ ರಾಮನ ಅವಸ್ಥೆಯನ್ನ ನೋಡಿ ನಾವು ಯಾಕಂದ್ರೆ ಏನು ಜರಿ ಜರಿ ರೇಷ್ಮೆ ವಸ್ತ್ರವನ್ನ ತೊಡ್ತಾ ಇದ್ದಂತಹ ರಾಮಚಂದ್ರ ಇವತ್ತು ನಾರುಮಡಿಯಲ್ಲಿದ್ದ. ಆ ಚುಚ್ಚುತ್ತಾ ಇರ್ತದೆ, ಕಿರಿ ಕಿರಿ ಆಗ್ತದೆ, ಅಂತಹ ನಾರುಮಡಿ ಉಟ್ಕೊಂಡಿದ್ದ. ಜೊತೆಗೆ ಎಂತಹ ರತ್ನಗಂಬಳಿ ಹಾಸಿನ ದೊಡ್ಡ ದೊಡ್ಡ ಮಂಚದ ಮೇಲೆ, ಸಿಂಹಾಸನದ ಮೇಲೆ ಕೂರ್ಬೇಕಾದಂತವನು ಇವತ್ತು ಒಂದು ಮರದ ದಿಂಬಿಯ ಮೇಲೆ ಕೂರಿದ್ದ. ಅಂತ ಹೇಳಿ ಕೊನೆಗೆ ಆ ಒಳ್ಳೆಯ ಹಾಸಿಗೆ ಮೇಲೆ ಮಲಗ್ತಾ ಇರಬೇಕಾದವನು ಇವತ್ತು ಎಲೆಗಳ ಮೇಲೆ ಎಲೆ ಹಾಸಿಕೊಂಡು ಮಲಗ್ತಾ ಇದ್ದ. ಇದಕ್ಕೆಲ್ಲ ನಾನೇ ಕಾರಣ, ನಾನು ಎಂತಹ ಅಪರಾಧಿ ಅಂತ ಹೇಳಿ ತಾನು ದುಃಖ ತಡಿಲಿಕ್ಕಾಗದೆ ಹೋಗಿ ಆ ಆ ರಾಮಚಂದ್ರನ ಕಾಲು ಹಿಡ್ಕೊಂಡ್ಬಿಟ್ಟ. ಹಿಡ್ಕೊಂಡು ಬೆಳೆಯುವಂತ ಹತ್ಬಿಟ್ಟ. ಯಾರೋ ಭರತ. ರಾಮ ಕೂಡ್ಲೆ ಎಬ್ಬಿಸ್ತಾನ. ಅವನು ಎಬ್ಬಿಸಿ ತನ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನ. ಯಾರು? ಭರತನನ್ನು ಕೂರಿಸ್ಕೊಂಡು, ಯಾಕಪ್ಪ ಏನಾಯ್ತು? ಆ ಯಾವುದಕ್ಕೆ ಯಾರು ಕಾರಣರಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಅದ್ರ ಹಿಂದಿನ ವಿಷಯವೇ ಬೇರೆ ಇರ್ತದೆ ಅಂತ ಹೇಳಿ ಸಮಾಧಾನ ಮಾಡಿ ಅವನ್ನೆಲ್ಲ, ಅವನ ಯೋಗಕ್ಷೇಮವನ್ನ, ಹೇಗಿದ್ದೆ ಇಷ್ಟು ದಿವಸ, ಹೇಗಾಯ್ತು, ಅಪ್ಪ ಹೇಗಿದ್ದಾರೆ, ಅಮ್ಮ ಹೇಗಿದ್ದಾರೆ ಅಂತ ಎಲ್ಲ ಕೇಳಿದಾಗ ಅವನ್ನೆಲ್ಲ ಹೇಳಿದ. ಹೀಗೆ ಅಪ್ಪ ಹೋಗ್ಬಿಟ್ರು, ಅವರೆಲ್ಲ ಸಂಸ್ಕಾರವನ್ನು ನಾವು ಮಾಡಿ ಬಂದ್ವಿ ಅಂತ ಹೇಳಿ ರಾಮನಿಗೆ ಬಹಳ ಬೇಜಾರಾಗ್ತದೆ, ದುಃಖ ಆಗ್ತದೆ. ಅವನು ಕಣ್ಣೀರ್ ಹಾಕ್ತಾನೆ. ಕೊನೆಗೆ ಇಷ್ಟೆಲ್ಲ ಆದ್ಮೇಲೆ ಹ್ಮ್ ಬಹಳ ಇದಾಗ್ತದೆ. ಕೊನೆಗೆ ಆ ಆ ಹೇಳ್ತಾ ಇದ್ದಾನೆ, ನೋಡು, ನಾವು ಯಾವತ್ತು ಹಿಂದೆ ಏನೋ ಒಂದು ನಡೆದು ಹೋಗ್ತದೆ, ಕಳೆದು ಹೋದ ಘಟನೆಯ ಬಗ್ಗೆ, ವಿಷಯದ ಬಗ್ಗೆ ನಾವು ಅದನ್ನೇ ಚಿಂತೆ ಮಾಡ್ತಾ ಕೂರಬಾರ್ದು. ನಡೆದದ್ದು ನಡೆದು ಹೋಯ್ತು. ಮುಂದೆ ಏನಾಗಬೇಕು, ಅಥವಾ ಈ ಕ್ಷಣದಲ್ಲಿ ನಾವು ಏನು ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕಪ್ಪ. ಯಾಕೆಂದ್ರೆ ಮಿಂಚಿ ಹೋಗಿದ್ದನ್ನ ನಾವು ಯಾರು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಈ ಕ್ಷಣವನ್ನ ನಮ್ಮ ಕೈಯಲ್ಲಿ ಇರ್ತದೆ. ಅದನ್ನು ನಾವು ಹೇಗೆ ಜಗತ್ತಿಗೆ ಬೇಕೋ, ನಮಗೆ ಬೇಕೋ ಹಾಗೆ ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕ್ಷಣದಲ್ಲಿ ವರ್ತಮಾನದಲ್ಲಿ ಜೀವಿಸಬೇಕು ಅಂತ ಹೇಳಿ ರಾಮಚಂದ್ರ ತಾನೇ ಹೇಳ್ತಾ. ಯಾಕೆಂದ್ರೆ ಇದನ್ನು ಯಾಕೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ? ಯಾಕೆಂದ್ರೆ ಪ್ರತಿ ಕ್ಷಣ 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 ಪ್ರತಿ ಕ್ಷಣ ನಮ್ಮ ಆಯುಷ್ಯ ಕಳೀತಾ ಇದೆ. ಹೇಗೆ ಸೂರ್ಯ ಪ್ರತಿಯೊಂದು ಜಲಚರ ಜೀವರಾಶಿಗಳನ್ನ ಹೀರ್ತಾ ಇದ್ದಾನಂತೆ. ಪ್ರತಿ ಕ್ಷಣ ಕ್ಷಣ ಹೀರ್ತಾ ಇದ್ದಾನೆ. ನೀರನ್ನ ಹೀರ್ತಾ ಇದ್ದಾನೆ. ಪ್ರತಿಯೊಂದರಲ್ಲಿರುವಂತಹ ಅಂಶವನ್ನ, ಶಕ್ತಿಯನ್ನು ಕೊಡ್ತಾ ಇದ್ದಾನೆ, ಜೊತೆಗೆ ಹೀರ್ತಾ ಇದ್ದಾನೆ. ಹಾಗೆ ಪ್ರತಿಯೊಂದು ಜೀವರಾಶಿಯ ಆಯುಷ್ಯವನ್ನ ನಿರಂತರವಾಗಿ ಹೀರ್ತಾ ಇದ್ದಾನೆ. ಹೇಗೆ ನೀರನ್ನ ಹೀರ್ತಾ ಇದ್ದಾನೋ ಹಾಗೆ ಒಮ್ಮೆ ಸೂರ್ಯ ಉದಯ ಆಗಿ ಮುಳುಗಿ ಹೋದ ಅಂತಂದ್ರೆ ನಮಗೇನು ಬಹಳ ಖುಷಿ ಆಗ್ತದೆ, ಅಪ್ಪ ಇವತ್ತಿನ ದಿನ ಮುಗಿದೋಯ್ತು. ಆದ್ರೆ ನಿನಗೆ ಗೊತ್ತಿಲ್ಲ, ಒಂದು ದಿನ ನೀನು ಸ್ಮಶಾನಕ್ಕೆ ಹತ್ತಿರ ಆದ್ರೆ, ಒಂದು ದಿನ ಸೂರ್ಯ ಉದಯ ಆಗಿ ತಾನು ಮುಳುಗಿದ ಅಂತಾದ್ರೆ, ಒಂದು ದಿನದ ನಿನ್ನ ಆಯುಷ್ಯವನ್ನ ಕಸಿದುಕೊಂಡು ಹೋದ. ಅದನ್ನ ಯಾಕೆ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಅಂದ್ರೆ ಬರೀ ನಾವು ವ್ಯಸ್ತವಾಗಿ ಏನೇನೋ ಯೋಚನೆ ಮಾಡ್ತಾ ಎಷ್ಟೊಂದು ಸಮಯವನ್ನು ಹಾಳು ಮಾಡಿಬಿಡ್ತೀವಲ್ಲ. ಕಳೆದು ಹೋದ ಒಂದು ದಿನದ ಮಹತ್ವವನ್ನು ಅರಿತುಕೊಳ್ಳೋದೇ ಇಲ್ಲ. ಆದ್ರೆ ನಿರಂತರವಾಗಿ ಸೂರ್ಯ ಹೋಗ್ತಾನೆ ಇದ್ದಾನೆ. ಆದ್ರೆ ನಾವು ನಮ್ಮ ಆಯುಷ್ಯವನ್ನು ಕಸಿದುಕೊಂಡು ಹೋಗ್ತಾ ಇದ್ದಾನೆ ಅನ್ನೋದನ್ನು ಗಮನಿಸೋದೇ ಇಲ್ಲ. ಹಾಗಾಗಿ ಪ್ರತಿದಿನ ಹುಟ್ಟಿ ಅವನು ಮುಳುಗಿದ ಅಂತಾದ್ರೆ, ಒಂದು ದಿನ ನೀನು ಸ್ಮಶಾನಕ್ಕೆ ಹತ್ತಿರ ಆದೆ. ಆದ್ರೆ ಎಲ್ಲರೂ ಏನ್ ಅನ್ಕೊಂತಾರೆ? ನನಗೆ ಎಷ್ಟು ವರ್ಷ ಆಯ್ತು? ನನಗೆ 50 ಆಯ್ತು, 55 ಆಯ್ತು, 56 ಆಯ್ತು. ನಿನಗೆ 56, ನೀನು ವಯಸ್ಸು ಏರ್ತಾ ಇಲ್ಲ, ನಿನ್ನ ಆಯುಷ್ಯ ದಿನದಿಂದ ದಿನಕ್ಕೆ ಕಳೀತಾ ಇದೆ. ನೀನು ಅದನ್ನ ಗಮನಿಸ್ತಾ ಇಲ್ಲ. ನಿನ್ನ ನಿನ್ನ ವಯಸ್ಸನ್ನ ನೀನು ಏರಿಸ್ತಾ ಇದ್ದೀಯಾ, ಆದ್ರೆ ವಯಸ್ಸು ಏರ್ತಾ ಇಲ್ಲಯ್ಯ. ನಿನ್ನದು ಆಯುಷ್ಯ ಕಡಿಮೆ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅದನ್ನ ಗಮನಿಸು, ಆಗ ನೀನು ಜಾಗೃತನಾಗ್ತೀಯ. ಹಾಗಾಗಿ ನಾವು ಇರುವ ಸಮಯದಲ್ಲಿ ಏನನ್ನ ಮಾಡಬೇಕಾಗಿದೆ ಅದ್ರ ಬಗ್ಗೆ ಗಮನ ಕೊಡಬೇಕಾಗಿದೆ. ಹಾಗಾಗಿ ನಮ್ಮ ಅಪ್ಪ ನಮ್ಗೆ ಆದೇಶ ಮಾಡಿದ್ದಾರೆ. ಏನು? ನಾನು 14 ವರ್ಷ ವನವಾಸದಲ್ಲಿ ಮಾಡಬೇಕು, ಅದನ್ನು ನಾನು ಪರಿಪಾಲನೆ ಮಾಡ್ತೇನೆ. ಆಯ್ತಾ? ನೀನು
ಏನು ರಾಜನಾಗಬೇಕು ಅಲ್ವಾ? ಅದನ್ನ ನೀನು ಪರಿಪಾಲನೆ ಮಾಡು ರಾಜನಾಗಿ. ಯಾಕೆಂದ್ರೆ ರಾಜ್ಯ ಪಾಲನೆ ಮಾಡೋದು ಅದು ಕ್ಷತ್ರಿಯರಾದವರ ಧರ್ಮ. ಹಾಗಾಗಿ ತಂದೆಯ ಮಾತನ್ನ ನಾವು ಇಬ್ಬರು ಸೇರಿ ನಡೆಸಿಕೊಡೋಣ ಅಂತ ಹೇಳಿ ಅವನಿಗೆ ಬುದ್ಧಿವಾದ ಮಾತುಗಳನ್ನು ಹೇಳ್ತಾನೆ. ಹಾಗೆ ಬರ್ತಾ ಹೇಳ್ತಾನೆ, ಹೌದು ಅಣ್ಣ, ನೀನ್ ಹೇಳಿದ್ದು ಕೇಳ್ಬೋದಿತ್ತು, ಅಪ್ಪನ ಮಾತು ಹೌದು, ದೊಡ್ಡವ್ರ ಮಾತು ಕೇಳಬೇಕು, ಆದ್ರೆ ಏನ್ ಮಾಡೋದು, ನಮ್ಮ ಅಪ್ಪನಿಗೆ ತಲೆ ಸೇರಿರ್ಲಿಲ್ಲ. ಯಾಕೆಂದ್ರೆ ಅಂತ್ಯಕಾಲ ಬಂದಾಗ 60ಕ್ಕೆ ಅರಳು ಮರಳು ಅಂತಾರಲ್ಲ, ಹಂಗೆ ಅವನಿಗೆ ಅಂತ್ಯಕಾಲ ಬಂದಾಗ ಬುದ್ಧಿ ಭ್ರಮಣೆ ಆಗಿರ್ಬೇಕು. ತಾನು ಏನ್ ಮಾಡ್ತಾ ಇದ್ದೀನಿ ಅನ್ನುವ ಪರಿಜ್ಞಾನವೂ ಇರ್ಲಿಲ್ಲ. ಜೊತೆಗೆ ಆ ದುಷ್ಟ ಸ್ತ್ರೀಯ ಸಹವಾಸದಿಂದ ಆ, ಆ ಕೊನೆಗೆ ತಾನು ಏನನ್ನು ಮಾಡಬಾರದಿತ್ತು ಅಂತದನ್ನೆಲ್ಲ ಮಾಡಿ ಹಿಂಗೆ ಹುಚ್ಚು ಹುಚ್ಚು ಆದೇಶ ಮಾಡಿ ಹೋಗಿದ್ದಾನೆ. ಅದನ್ನೆಲ್ಲ ನಾವು ಫಾಲೋ ಮಾಡಿದ್ರೆ ಅದಕ್ಕೆ ಯಾರಿಗೂ ಏನು ಅರ್ಥ ಇರೋಲ್ಲ ಅಂತ ಹೇಳಿ, ಆ ಇಳಿ ವಯಸ್ಸಿನಲ್ಲಿ ತನಗೆ ಪ್ರಜ್ಞೆ ಇಲ್ಲದ ಅಥವಾ ಯಾವುದೋ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕೊಂಡು ಹೇಳಿದ್ದನ್ನೆಲ್ಲ ನಾವು ಪಾಲನೆ ಮಾಡ್ಲಿಕ್ಕೆ ಆಗೋಲ್ಲ. ಹಂಗಾಗಿ ಏನೂ ಆಗಲ್ಲ, ಬಾ ನೀನು ಅಂತ ಹೇಳಿ ಅವ ಮತ್ತೆ ಮತ್ತೆ ಕರಿತಾ ಇದ್ದಾನೆ. ಅದಕ್ಕೆ ರಾಮ ಹೇಳಿದ, ನೋಡು, ಆ ನಮ್ಮಪ್ಪ ಅಂತ್ಯಕಾಲದಲ್ಲಿ ಕೊಟ್ಟ ಮಾತಲ್ಲ ಅದು. ಯಾಕೆಂದ್ರೆ ಯೌವನದಲ್ಲಿದ್ದಾಗಲೇ ಹೇಳಿದ್ದು. ಯಾಕೆಂದ್ರೆ ಯೌವನದಲ್ಲಿ ಕೈಕೇಯಿಗೆ ತಾನು ಮಾತು ಕೊಟ್ಟಿದ್ದ. ನಿನಗೆ ಯಾಕಂದ್ರೆ ಮದುವೆ ಆಗೋದಕ್ಕಿಂತ ಮುಂಚೆನೆ ಯಾರಿಗೆ ಆ ಕೈಕೇಯಿಯ ರಾಜ ಅಶ್ವಪತಿ ರಾಜ ಏನಿದ್ದಾನೆ, ಅಶ್ವಪಥ ರಾಜ ಕೇಳ್ತಾನೆ, ನನ್ನ ಮಗಳಿಗೆ ಹುಟ್ಟುವ ಮಗನಿಗೆ ನೀನು ರಾಜ್ಯ ಪಟ್ಟ ಕಡ್ತೀಯ ಅನ್ನೋದಾದ್ರೆ ನನ್ನ ಮಗಳನ್ನು ಕೊಡ್ತೀನಿ. ಅವಳು ಅಂತಹ ಪ್ರತಿಮೆ ಸುಂದರಿ. ಅವನಿಗೆ ಹಾಗಾಗಿ ಅವಳ ಸೌಂದರ್ಯಕ್ಕೆ ಮರಳಾಗಿ ಅವನಿಗೆ ಆ ಸಮಯದಲ್ಲಿ ಬೇರೆ ಏನೂ ತೋಚಲಿಲ್ಲ. ಆಯ್ತು ಅಂತ ಒಪ್ಪಿದ್ದ ಯಾರೋ ದಶರಥ. ಆದ್ರೆ ಒಂದು ಮಾತು ಹೇಳಿದ್ದ, ಏನು ಅಂತಂದ್ರೆ, ಆಯ್ತು ಅವಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಕಟ್ತೀನಿ, ಆದ್ರೆ ನಾನು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಅಂದಾಗ ನೀನು ಯಾರಾದ್ರೂ ನಿಮ್ಮ ಕಡೆಯವರು ಬಂದು ನೆನಪು ಮಾಡ್ಬೇಕು. ಹಾಗಿದ್ರೆ ನಾನು ಮಾಡ್ತೀನಿ ಆ ಟೈಮಲ್ಲಿ, ಇಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಆ ಕೈಕೇಯಿ ದೇಶಕ್ಕೆ ಹೇಳೇ ಕಳಿಸ್ಲಿಲ್ಲ. ಏನು, ನಾಳೆನೇ ರಾಮನಿಗೆ ಪಟ್ಟಾಭಿಷೇಕ ಮಾಡಿ ಮುಗಿಸ್ಬಿಡೋಣ, ಯಾಕೆಂದ್ರೆ ಈಸಿ ಆಗ್ತದಲ್ಲ. ಅಲ್ಲ, ನಾನು ಮಾತು ಕೊಟ್ಟಿದ್ದೆ, ಹೌದಾ, ನೀವು ಯಾರಾದ್ರೂ ಬಂದು ನೆನ್ಪು ಮಾಡ್ಬೇಕಿತ್ತು ಅಂತ ಆಮೇಲೆ ಹಾರ್ಕೊಂಡ್ ಬಿಡ್ಬೋದು. ಅದಕ್ಕೆ ಹಾಗಾಗಿ ಯೌವನದಲ್ಲಿ ಕೊಟ್ಟ ಮಾತು ಅದು. ಹಾಗಾಗಿ ನಾವೆಲ್ಲ ಅದನ್ನ ಕಾಪಾಡಬೇಕಾಗಿದೆ ಅಂತ ಹೇಳಿ, ಆದರೂ ಭರತ ಮತ್ತೆ ಮತ್ತೆ ಪರಿಪರಿಯಾಗಿ ಕೇಳ್ತಾನೆ. ಆದರೂ ರಾಮ ಅದಕ್ಕೆ ಒಪ್ಪೋದೇ ಇಲ್ಲ. ಕೊನೆಗೆ ಜಾಬಾಲಿಗಳು, ಅವರು ದೊಡ್ಡ ಋಷಿಮುನಿಗಳು, ಅವರು ಸ್ವಲ್ಪ ನಾಸ್ತಿಕವಾದವನ್ನು ಹೇಳ್ತಾರೆ. ಅಂದ್ರೆ ಈಗ ನಾವು ಕೆಲವರಿಗೆಲ್ಲ ಹೋಗಿ ನೀವು ಧ್ಯಾನ ಮಾಡಿ ಅಂದ್ರೆ ಏನ್ ಹೇಳ್ತಾರೆ, ಅಯ್ಯೋ, ಏನ್ ಧ್ಯಾನ ಅಂತೆ, ದೇವ್ರಂತೆ, ಅದಂತೆ ಇದಂತೆ ನಾಸ್ತಿಕವಾದ ಮಾಡ್ತಾರಲ್ಲ. ಅದೇ ರೀತಿ ಅವರು ನಾಸ್ತಿಕವಾದ ಮಾಡ್ತಾರೆ. ಅಂದ್ರೆ ಎಲ್ಲಿದ್ದೀಯ ರಾಮಚಂದ್ರ, ಇನ್ನು ಯಾವ ಕಾಲದಾಗ ಇದ್ದೀನಿ, ನೀನ್ ಅಪ್ಪ ಅಂತೆ, ಅಪ್ಪನ ಮಾತಂತೆ, ಸತ್ಯ ಅಂತೆ, ಧರ್ಮ ಅಂತೆ, ಅದನ್ನ ಉಳಿಸೋಕೆ ನೀನ್ ಇಷ್ಟೆಲ್ಲಾ ಮಾಡೋದಂತೆ, ಇದಕ್ಕೇನೋ ಒಂದು ತಲೆ ಇಲ್ಲ ಬುಡ ಇಲ್ಲ. ಅವ್ನ್ ಮಾತು ಕೊಟ್ಟವನು ಇಲ್ಲ, ಅವನು ಹೋದ, ಅವ್ರ ಪಾಡಿಗೆ ಅವ್ರು ಹೋದ್ರು. ಅದೇನ್ ಪರಿಸ್ಥಿತಿ ಇತ್ತು ಏನೋ ಒಂದು ಆಯ್ತು. ಅದನ್ನ ಈಗ ಇದ್ದವರಾದ್ರೂ ಸ್ವಲ್ಪ ವಿವೇಚನೆಯಿಂದ ಅದನ್ನ ಆಚರಿಸ್ಬೇಕಲ್ವಾ.